ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಗಂತರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಒಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಬ್ಲೀಡ್ ಕೂಡ ಆಗ್ತಾರೆ. ಅಂಡ್ ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಸೋತೋಗ್ತಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ, ಹಾಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ಗಂತರ್ ಅವರಿಗೆ ಫೇಶಿಯಲ್ ಇಂಜುರಿ ಆಗಿದೆಯಂತೆ. ಅಂಡ್ ಅದಕ್ಕೋಸ್ಕರ ಅವರು ಸ್ವಲ್ಪ ದಿನ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇರ್ತಾರಂತೆ. ಸೊ ಅವರಿಗೆ ನಿಜವಾಗ್ಲೂ ಏನಾದ್ರೂ ಇಂಜುರಿ ಆಗಿದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ನಿಜವಾಗ್ಲೂ ಯಾವುದೇ ರೀತಿಯ ಸೀರಿಯಸ್ ಇಂಜುರಿಗಳು ಆಗಿಲ್ಲ. ಡಬ್ಲ್ಯೂ ಅವರು ಗಂತರ್ ಅವರಿಗೆ ಒಂದು ಬ್ರೇಕ್ ನ ಕೊಡೋದಕ್ಕೋಸ್ಕರ ಈ ರೀತಿ ಇಂಜುರಿ ಆಂಗಲ್ ನ ಮಾಡಿದೆ. ಸೊ ಪ್ಲಾನ್ಸ್ ಗಳು ಮತ್ತೊಮ್ಮೆ ಗಂತರ್ ಅವರಿಗೆ ರೆಡಿ ಆದಾಗ ಗಂತರ್ ಅವರ ರಿಟರ್ನ್ ನಮಗೆ ಆದಷ್ಟು ಬೇಗ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಬ್ಲ್ಯೂ ಲೀಗಲ್ ಟೀಮು ಬ್ರಾಕ್ ಲೆಸ್ನರ್ ಅವರನ್ನ ಕ್ಲಿಯರ್ ಏನೋ ಮಾಡಿದೆ, ಬಟ್ ಇನ್ನೂ ಕೂಡ ಬ್ರಾಕ್ ಲೆಸ್ನರ್ ಅವರ ಮೇಲೆ ಚಾರ್ಜಸ್ ಇದೆ, ಅದು ನಿಮಗೂ ಕೂಡ ಗೊತ್ತಿರಬಹುದು. ಅಂಡ್ ಈಗ ಜನರಲ್ ಗ್ರಾಂಟ್ ಆಗಿ ಅವರ ಕಡೆಯವರು ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಡಬ್ಲ್ಯೂ ಅವರು ಆಗಿಂದನೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿಲ್ಲ, ತುಂಬಾನೇ ರಾಂಗ್ ಡಿಸಿಷನ್ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಈಗ ಅವರ ಬಳಿ ಒಂದು ಅವಕಾಶ ಇತ್ತು ಒಂದು ಒಳ್ಳೆ ಕೆಲಸನ ಮಾಡೋದಕ್ಕೆ, ಬಟ್ ಅವರು ಈಗ ಅದನ್ನು ಕೂಡ ಹಾಳು ಮಾಡಿದ್ದಾರೆ. ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟರ್ನ್ ಮಾಡಿಸಿ. ಬ್ರಾಕ್ ಲೆಸ್ನರ್ ಅವರ ಮೇಲೆ ಇನ್ನೂ ಕೂಡ ಕೋರ್ಟ್ ಕೇಸು ನಡೀತಾ ಇದೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಕಂಪನಿ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಕರ್ಕೊಂಡು ಬರಬಾರ್ದಾಗಿತ್ತು. ಅಂಡ್ ಈಗ ಇದ್ರ ಮೇಲೂ ಕೂಡ ನಾವು ಕೇಸ್ ಮಾಡ್ತೀವಿ. ಅಂಡ್ ಈಗ ಈ ಒಂದು ತನಿಖೆನ ಇನ್ನೂ ಕೂಡ ಸ್ಪೀಡ್ ಮಾಡ್ತೀವಿ. ಅಂಡ್ ಡಬ್ಲ್ಯೂ ಗೆ ಅನ್ನಿಸ್ಬೇಕು, ನಾವ್ ಯಾಕೆ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದ್ವಿ ಅಂತ. ಅಂಡ್ ಅದಕ್ಕೋಸ್ಕರ ನಾವು ಇನ್ನೂ ಕೂಡ ಸ್ಪೀಡ್ ಆಗಿ ಈ ಒಂದು ತನಿಖೆನ ಮುಂದುವರಿಸ್ತೀವಿ. ಬ್ರಾಕ್ ಲೆಸ್ನರ್ ಅವರು ಯಾವ ರೀತಿ ಬಂದ್ರೋ ಅದೇ ರೀತಿ ವಾಪಸ್ ಹೋಗ್ಬೇಕು, ಆ ರೀತಿ ಮಾಡ್ತೀವಿ ಅಂತ ಜನರಲ್ ಗ್ರಾಂಟ್ ಅವರ ಕಡೆಯವರು ಒಂದು ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದ್ದಾರೆ. ಗೈಸ್, ಸ್ವಲ್ಪ ಥಿಂಕ್ ಮಾಡಿ, ಈ ಒಂದು ಸ್ಟೇಟ್ಮೆಂಟ್ ನ ಇವರು ಕೊಟ್ಟಾದ್ಮೇಲೆ ನಿಮಗೇನೆ ಅನ್ನಿಸ್ತಾ ಇಲ್ವಾ, ಇವರು ನಿಜವಾಗ್ಲೂ ಕೂಡ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೋ ಅಥವಾ ದುಡ್ಡಿಗಾಗಿ ಹೋರಾಡ್ತಾ ಇದ್ದಾರೋ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಪ್ಪ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು, ಈ ಒಂದು ಕೇಸು ಸುಮಾರು 2 ವರ್ಷದಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಇವರು ಏನ್ ಹೇಳ್ತಾ ಇದ್ದಾರೆ, ಈಗ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಗೆ ಬಂದಿರೋದು ನಮಗೆ ಇನ್ನೂ ಕೂಡ ಬೇಜಾರ್ ತಂದಿದೆ. ಅಂಡ್ ಅವರನ್ನ ಆದಷ್ಟು ಬೇಗ ಡಬ್ಲ್ಯೂ ಕಂಪನಿಯಿಂದ ತೆಗೆದಾಕೋದಕ್ಕೆ ನಾವು ಈ ಒಂದು ಕಾರ್ಯಾಚರಣೆನ ಇನ್ನೂ ಕೂಡ ಸ್ಪೀಡ್ ಮಾಡ್ತೀವಿ. ನಮ್ಮ ಹತ್ರ ಏನೇನ್ ಸಾಕ್ಷಿ ಇದೆಯೋ ಅದನ್ನೆಲ್ಲದನ್ನು ಕೂಡ ತಗೊಂಡು ಬರ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇವರಿಗೆ ನ್ಯಾಯನೇ ಬೇಕಿದ್ದಿದ್ರೆ ಇಷ್ಟು ವರ್ಷದಿಂದ ಆ ಒಂದು ಸಾಕ್ಷಿನ ಇಟ್ಕೊಂಡು ಏನು ಉಪ್ಪಿನಕಾಯಿ ಹಾಕೊಂಡು ನೆಕ್ತಾ ಇದ್ರ. ಸೊ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಅಂಡ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಇನ್ಸಿಡೆಂಟ್ ಈಗ ಸದ್ಯಕ್ಕೆ ಆಗ್ತಾ ಇರೋದು, ಅದು ಕೂಡ ಸೌಜನ್ಯ ಪ್ರಕರಣದಲ್ಲೇ. ನಿಮ್ಗೂ ಕೂಡ ಗೊತ್ತಿರಬಹುದು, ಈ ಒಂದು ಕೇಸು ವರ್ಷಗಳಿಂದನೂ ಕೂಡ ನಡೀತಾ ಇದೆ. ಅಂಡ್ ವರ್ಷಗಳಿಂದನೂ ಕೂಡ ಅದ್ರ ಬಗ್ಗೆ ಮಾತುಕತೆ ಆಗ್ತಾ ಇದೆ. 10 ವರ್ಷದಿಂದನೂ ಕೂಡ ಒಂದು ಕೇಸ್ ಬಗ್ಗೆ ಸ್ಟಡಿ ಮಾಡಿ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಪ್ರತಿದಿನ ವಿಡಿಯೋ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ರಿಸರ್ಚ್ ಮಾಡಿ ಖುದ್ದಾಗಿ ಸಾಕ್ಷಿಗಳನ್ನ ಇಂಟರ್ವ್ಯೂ ಮಾಡಿ ಡೀಟೇಲ್ ಆಗಿ ವಿಡಿಯೋ ಮಾಡ್ತಿರೋ ಅವರಿಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗೋದಕ್ಕೋಸ್ಕರ, ಲೈಕ್ ಗಳಿಗೋಸ್ಕರ ವಿಡಿಯೋ ಮಾಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇವ್ರುಗಳಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವ್ರು ಯಾವುದೇ ರೀತಿಯ ಸಾಕ್ಷಿನ ಇಂಟರೋಗೇಟ್ ಮಾಡಿಲ್ಲ. ಬೇರೆಯವ್ರು ಏನೇನ್ ಹೇಳಿದಾರೋ ಅದನ್ನೆಲ್ಲದನ್ನು ಕೂಡ ಇವ್ರು ಹೇಳ್ಕೊಂಡು ಓಕೆ ಹಿಂಗಿಂಗ್ ಆಗಿತ್ತು ಅಂತ ಹೇಳಿದ್ದಾರೆ ಅಷ್ಟೇ. ಅಂಡ್ ಅದನ್ನ ನಾವೆಲ್ಲರೂ ಕೂಡ ನಂಬ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಏನೇ ಆಗ್ಲಿ ಗೈಸ್, ರಿಸರ್ಚ್ ಮಾಡಿ ನಾನು ಇಷ್ಟೇ ಹೇಳೋದು. ಸೊ ಒಬ್ರು ವ್ಯಕ್ತಿ ಮೇಲೆ ಕೇಸ್ ಆಗ್ತಾ ಇದೆ ಅಂದ್ರೆ, ಅವರು ಈಗ ಬಂದು ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ, ಈಗ ನಾನು ಇದನ್ನ ಕೇಸಿಗೆ ಕೊಡ್ತೀನಿ, ಆಗಿಂದನೂ ಕೂಡ ನನ್ನ ಹತ್ರ ಸಾಕ್ಷಿ ಇತ್ತು, ಒಂದು ಒಳ್ಳೆ ಟೈಮಿಗೋಸ್ಕರ ನಾನು ಕಾಯ್ತಾ ಇದ್ದೆ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ನಾಳೆ ಕೊಡ್ತೀನಿ ಸಾಕ್ಷಿನ, ಆದಷ್ಟು ಬೇಗ ಸಾಕ್ಷಿನ ಕೊಡ್ತೀನಿ, ನನ್ನ ಹತ್ರ ಎಲ್ಲಾ ಪ್ರೂಫ್ ಇದೆ ಅಂತಾನೆ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಪ್ರೂಫ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿ, ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡಿಸಬಹುದಲ್ವಾ. ಬಟ್ ಆ ಕೆಲಸ ಈ ಒಂದು ಕೇಸಲ್ಲಿ ಆಗ್ತಾ ಇಲ್ಲ. ಅಂಡ್ ನಮ್ಮ ಕೇಸಲ್ಲೂ ಕೂಡ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಂಡ್ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ, ಜನ ಈಗೀಗ ಬುದ್ಧಿವಂತರಾಗ್ತಾ ಇದ್ದಾರೆ. ಅಂಡ್ ಎಡಿಟ್ ಮಾಡಿರೋ ವಿಡಿಯೋ ಯಾವುದು ಸುಳ್ಳು ಹೇಳ್ತಾ ಇದಾರಾ ನಿಜ ಹೇಳ್ತಾ ಇದಾರಾ ಅಂತ ಈಗ ರಿಸರ್ಚ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಇನ್ನ ನಮ್ಮ ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋದಾದ್ರೆ, ಪೊಲೀಸ್ಗಳು ಹಾಗೆ SIT ಟೀಮ್ಗಳು ಏನೇನ್ ತನಿಖೆ ಮಾಡಬೇಕು ಅದನ್ನೆಲ್ಲದನ್ನು ಕೂಡ ಮಾಡ್ತಾ ಇದ್ದಾರೆ. ಅಸ್ಥಿ ಪಂಜರಗಳನ್ನು ಕೂಡ ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ. ಸೊ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಆದಷ್ಟು ಬೇಗ ಸತ್ಯ ನಮ್ಮ ಮುಂದೆ ಇರುತ್ತೆ. ಸೊ ಇದರಿಂದನೂ ಕೂಡ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ, ಇದರಿಂದನೂ ಕೂಡ ಸತ್ಯ ಹೊರಗಡೆ ಬರಲಿಲ್ಲ ಅಂದ್ರೆ, ನನ್ನ ಪ್ರಶ್ನೆ
ಪ್ರಶ್ನೆ 1, ನನ್ನ ಹತ್ರ ಸಾಕ್ಷಿ ಇದೆ ಎಲ್ಲ ಪ್ರೂಫ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಒಂದು ಪ್ರೂಫಲ್ಲಿ ಏನಿದೆ ಅಂತ ಒಂದಿನ ಬಂದು ನೀವು ಮೀಡಿಯಾ ಮುಂದೆ ಇಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಈಗ ನಮ್ಮ ಬ್ರಾಕ್ ಲೆಸ್ನರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಈಗ ಈ ಒಂದು ಕೇಸ್ನ ನಾವು ಚುರುಕುಗೊಳಿಸ್ತೀವಿ ಅಂತ ಜನರಲ್ ಗ್ರಾಂಟ್ ಅವರ ಕಡೆಯವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ, ಇದರಿಂದ ಬ್ರಾಕ್ ಲೆಸ್ನರ್ ಅವರ ರಿಟರ್ನಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ನಮ್ಮ ಬ್ರಾಕ್ ಲೆಸ್ನರ್ ಅವರು ಮತ್ತೆ ಡಬ್ಲ್ಯೂ ಕಂಪನಿಯಿಂದ ಹೊರಟೋಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಇವರು ಕೇಸ್ ಹಾಕಿ ಆ ಒಂದು ಕೇಸ್ನ ಚುರುಕುಗೊಳಿಸಿದ್ರು ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಹೋಗೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಲೀಗಲ್ ಟೀಮೇ ಬ್ರಾಕ್ ಲೆಸ್ನರ್ ಅವ್ರನ್ನ ಕ್ಲಿಯರ್ ಮಾಡಿದೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಆಗೋದೇನಪ್ಪಾ ಅಂದ್ರೆ ಸ್ಪಾನ್ಸರ್ಸ್ ಇಂದ. ಸ್ಪಾನ್ಸರ್ಸ್ ಏನಾದ್ರೂ ಇಲ್ಲ ಬ್ರಾಕ್ ಲೆಸ್ನರ್ ಅವರು ನಿಮ್ಮ ಕಂಪನಿಗೆ ಬಂದಿದ್ದಾರೆ, ಅದರಿಂದ ನಾವು ನಿಮ್ಮ ಕಂಪನಿನ ಸ್ಪಾನ್ಸರ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಆಗ ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಕಂಪನಿಯ ಚೇರ್ಮನ್ ಇಂದ ರಿಸೈನ್ ಮಾಡಿ ಮತ್ತೊಮ್ಮೆ ಕಂಪನಿಯ ಕ್ರಿಯೇಟಿವ್ ಬೋರ್ಡ್ಗೆ ಬಂದಾಗ ಕೂಡ ಸ್ಲಿಮ್ ಜಿಮ್ ಅವರು ಸ್ಪಾನ್ಸರ್ನೇ ವಾಪಸ್ ತಗೊಂಡಿದ್ರು. ಅಂಡ್ ಆಗ TKO ಅವರು ವಿನ್ಸ್ ಮೆಕ್ಮೆನ್ ಅವ್ರನ್ನೇ ಕಂಪನಿಯಿಂದ ಹೊರಗಡೆ ಆಗ್ತಾರೆ. ಅಂಡ್ ಮತ್ತೊಮ್ಮೆ ಈಗ ಸ್ಲಿಮ್ ಜಿಮ್ ಡಬ್ಲ್ಯೂ ನ ಸ್ಪಾನ್ಸರ್ ಮಾಡ್ತಾ ಇದೆ. ಸೊ ಈಗ ಯಾವ್ದಾದ್ರೂ ಒಂದು ಸ್ಪಾನ್ಸರ್ ಟೀಮು ಬ್ರಾಕ್ ಲೆಸ್ನರ್ ಅವರು ಬಂದಿದ್ದಾರೆ, ಸೊ ನಮಗೆ ನಿಮ್ಮ ಕಂಪನಿನ ಸ್ಪಾನ್ಸರ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅವರೇನಾದ್ರೂ ಸ್ಟೇಟ್ಮೆಂಟ್ ನ ಕೊಟ್ರೆ, ಆಗ ಬ್ರಾಕ್ ಲೆಸ್ನರ್ ಅವರಿಗೆ ಕೆಲವೊಂದಷ್ಟು ತೊಂದರೆಗಳು ಉಂಟಾಗಬಹುದು. ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ತೊಂದರೆ ಆದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.